ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಿಟ್ಟ ಹಣದಲ್ಲಿ 11,000 ಕೋಟಿ ರುಗಳ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸಿರುವುದು ದಲಿತರಿಗೆ ಮಾಡಿದ ಮೋಸ ಅನ್ಯಾಯವಾಗಿದ್ದು, ಇದು ನುಡಿದಂತೆ ನಡೆದ ಸರ್ಕಾರವಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ರಾಜ್ಯಸಭಾ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿ, ಎಸ್ಪಿ, ಟಿಎಸ್ಪಿ ಅನುದಾನ ದುರ್ಬಳಕೆ ಬಗ್ಗೆ ಜನಾಂದೋಲನದ ಅಂಗವಾಗಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣದಲ್ಲಿ ಉದ್ದೇಶಿಸಿ ಮಾತನಾಡಿದರು. 10 ವರ್ಷಗಳಾಗಿದೆ. ಸರಾಸರಿ ಒಂದು ವರ್ಷಕ್ಕೆ 30,000 ಕೋಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ನಾವು ಮೀಸಲಿಡ್ತೇವೆ. ಆ ಹಣವನ್ನ ಆ ಜನಾಂಗಗಳಿಗೆ ಖರ್ಚು ಮಾಡ್ತೇವೆ ಅಂತೇಳಿ ಸರ್ಕಾರ ಆವತ್ತಿಂದ ಇವತ್ತಿನವರೆಗೂ ಹೇಳ್ತಾ ಬರ್ತದೆ. 10 ವರ್ಷಗಳಾದ್ರೆ ಎಷ್ಟಾಯ್ತು ಹಣ? ಸರಾಸರಿ 30 ಆದ್ರೆ 3 ಲಕ್ಷ ಕೋಟಿ ಹಣ ಆಯ್ತು. ಎಷ್ಟಾಯ್ತು? 3 ಲಕ್ಷ ಕೋಟಿ ಹಣ. ನೀವೊಂದು ಸಾರಿ ಯೋಚನೆ ಮಾಡಿ, ಪರಿಶಿಷ್ಟ ಜಾತಿ ವರ್ಗಗಳು ಇವತ್ತು ಯಾವ ಒಂದು ಪರಿಸ್ಥಿತಿಯಲ್ಲಿವೆ. ಅವರಿಗೆ 3 ಲಕ್ಷ ಕೋಟಿ ಹಣ ಕೊಟ್ರೆ, ಅವ್ರಿಗೆ ಸಿಕ್ಕಿದ್ರೆ, ಸವಲತ್ತುಗಳು ಸಿಕ್ಕಿದ್ರೆ ಅವರ ಪರಿಸ್ಥಿತಿ ಏನಾಗಬಹುದು ಊಹಿಸಿ ನೋಡಿ ಒಂದ್ಸಾರಿ. ಇದೇ ಬಡತನದಲ್ಲಿ ನಾವು ಇರ್ತಿದ್ವಾ? ಯಾರಿಗೆ ಮನೆ ಇಲ್ಲ ಅವರು ಮನೆ ಇಲ್ಲದೆ ಹಾಗೆ ಇರ್ತಿದ್ರ? ಯಾರಿಗೆ ಹೊಲ ಇಲ್ಲ ಅದು ಅವರ ಹಾಗೆ ಇರ್ತಿದ್ರ? ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೇನೆ. ನಮಗೆ ಏನು ಹಣ ಇಡ್ತಾರೆ ಅದು ಹೇಳೋದು ಬೇರೆ, ಮಾಡೋದು ಬೇರೆ. ವಿದ್ಯಾಭ್ಯಾಸಕ್ಕಾಗಿ ಹಣ. ಇವತ್ತು ಯುವಕರಿದ್ದಾರೆ, ಯುವತಿಯರು ಶಾಲೆಗೆ ಹೋಗ್ತಾರೆ. ಅವ್ರಿಗೆ ಹೆಚ್ಚಿನ ಸವಲತ್ತುಗಳನ್ನು ಕೊಟ್ಟರೆ ಅವ್ರು ಚೆನ್ನಾಗಿ ಓದ್ತಾರೆ. ನೀವು ಮುಂದೆ ಅವ್ರಿಗೆ ಏನು ಕೊಡಬೇಕಾಗಿಲ್ಲ. ಚೆನ್ನಾಗಿ ಓದಿದವನಿಗೆ ತನ್ನ ಜೀವನ ನಾನು ಹೇಗೆ ಮಾಡಬೇಕು, ಈ ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನ ತಾನೇ ಮಾಡ್ಕೊಳ್ತಾನೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ಕಲಿಸಿಕೊಟ್ಟಿದ್ದಾರೆ. ನೀವು ವಿದ್ಯೆನೇ ಕೊಡದೇ ಇದ್ರೆ ಅವ್ರು ಹೇಗೆ ಮುಂದೆ ಬರ್ತಾರೆ? ವಿದ್ಯೆನೇ ಕೊಡದೇ ಇದ್ರೆ ಹೇಗೆ ಮುಂದೆ ಬರ್ತಾರೆ? ಆ ಕಾರಣದಿಂದ ವಿದ್ಯೆಗೆ ಇವತ್ತು ಹಣ ಇಟ್ಟಿಲ್ಲ. ಭೂಮಿ ಇಲ್ಲ. ಅನೇಕರು ಇವತ್ತು ಕೂಲಿ ಕಾರ್ಮಿಕರಾಗಿ ನಮ್ಮವರು ಬೇರೆ ಬೇರೆ ತೋಟ ಗದ್ದೆಗಳಲ್ಲಿ ದುಡಿತಾರೆ, ಹೊಲಗಳಲ್ಲಿ. ಯಾಕೆ? ಅವರು ಜಮೀನ್ದಾರಿಕೆ ಇಲ್ಲ, ಅವರಲ್ಲಿ ಜಮೀನಿಲ್ಲ. ಆದರೆ ಸರ್ಕಾರದಲ್ಲಿ ಒಂದು ನೀತಿ ಇದೆ. ಯಾವ ಬಡವ ಜಮೀನ್ದಾರನಲ್ವೋ, ಅವನಿಗೆ ಜಮೀನೇ ಇಲ್ವೋ, 2 ಎಕರೆ ಜಮೀನನ್ನ ಸರ್ಕಾರ ಕೊಡಬೇಕು, ಅಥವಾ ಸರ್ಕಾರದ ಜಮೀನು ಇದ್ರೆ ಕೊಡಬೇಕು. ಸರ್ಕಾರ ಜಮೀನು ಇಲ್ಲದೆ ಇದ್ರೆ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಖರೀದಿ ಮಾಡಿ ಕೊಡಬೇಕು. ಇದು ಇರ್ತಕ್ಕಂಥ ರೂಲ್. ಆದ್ರೆ ಎಲ್ಲಿ ಕೊಡ್ತಾ ಇದ್ದೀರಿ? 3 ಲಕ್ಷ ಕೋಟಿ ಅಂತ ಹೇಳ್ತೀರಿ, ಆದ್ರೆ ಜಮೀನು ಮಾತ್ರ ಕೊಡೋದಿಲ್ಲ, ಮನೆ ಕಟ್ಟಿಕೊಡೋದಿಲ್ಲ, ಅವನಿಗೆ ಸೈಟ್ ಕೊಡೋದಿಲ್ಲ. ಇದರ ಅರ್ಥ ಏನು?